ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಸ್ಪೆಷಲ್ ಅಂದರೆ ಟ್ರೆಂಡಿಂಗಲ್ಲಿರುವಂಥ ತಿರಮಿಸು ಮನೆಯಲ್ಲೇ ಮಾಡೋದು ಹೇಗೆ ಒಲೆ ಹಚ್ಚಿದ್ದೇನೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ತುಂಬ ಈಸಿಯಾಗಿ ತುಂಬ ಡಿಲೀಷಿಯಸ್ ಆದ ಡೆಸರ್ಟ್ ಅಂತಲೇ ಹೇಳ್ಬೋದು ಇದನ್ನು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಒಂದು ಫಸ್ಟ್ ಬೌಲನ್ನು ಇಟ್ಕೊಳ್ಳೋಣ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ತುಂಬಾ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ನಂತರ ಅದಕ್ಕೆ ಕಾಫಿ ಪೌಡರನ್ನು ಒಂದು ಶಾಶೀಟ್ ಹಾಕ್ತಾಯಿದ್ದೀನಿ. ಅದಕ್ಕೆ ಸಕ್ಕರೆ, ಕಾಫಿ ಪೌಡರ್ಗೆ 1 ಅಥವಾ 1.5 ಸ್ಪೂನಷ್ಟು ಸಕ್ಕರೆನ ಹಾಕೋಣ. ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕು. ನಂತರ ಬಿಸಿ ನೀರನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಸಕ್ಕರೆ ಕರಗೋ ಅಷ್ಟು ಕೈ ಆಡಿದ್ರೆ ಸಾಕು. ಈ ತಿರಮಿಸು ತುಂಬಾ ಫೇಮಸ್ ಆಗಿದೆ. ಈಗ ಬೆಂಗಳೂರಲ್ಲೆಲ್ಲ ಇದೇ ಮಾತಾಗಿದೆ. ಒಂದು ತಿರಮಿಸಿಗೆ ಆಲ್ಮೋಸ್ಟ್ ಆಲು 250-300 ಆ ಥರ ಮಾಡ್ತಿದ್ದಾರೆ. ನಂತರ ರಸ್ಕ್ ಇರುತ್ತಲ್ಲ, ರಸ್ಕನ್ನು ಅದಕ್ಕೆ ಡಿಪ್ ಮಾಡಿ ನಿಮ್ಗೆ ಯಾವ ಟ್ರೈಗೆ ಆಗುತ್ತೆ ಆ ಟ್ರೈಗೆ ಈ ಥರ ಪ್ಲೇಸ್ ಮಾಡಿ. ಇದೇ ಥರ 4-5 ರಸ್ಕ್ಗಳನ್ನ ನಾನು ಡಿಪ್ ಮಾಡಿ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ರಸ ಖಾಲಿ ಆಯಿತು ಅಂದರೆ ಮಿಕ್ಸ್ ಮಾಡ್ಕೋಬೋದು. ನಾನು ಹೇಳ್ದಾಗೆ ಇದನ್ನು ನಾನು ಕಾಫಿ ಫ್ಲೇವರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದನ್ನು ವೆನಿಲಾ ಫ್ಲೇವರು ಮತ್ತು ಪಿಸ್ತಾ ಫ್ಲೇವರು ಎಲ್ಲವೂ ಹೊರಗಡೆ ಸಿಗುತ್ತೆ, ಮಾಡ್ಕೋಬೋದು. ನಂತರ ನಾನು 1 ಬೌಲಷ್ಟು ಪನ್ನೀರನ್ನು ಹಾಕ್ತಾಯಿದ್ದೀನಿ. ನಂತರ ನಾನು ಸ್ವೀಟ್ಗೆ ಸ್ವಲ್ಪ ಮಿಲ್ಕ್ ಮೇಡನ್ನು ಹಾಕ್ತಾಯಿದ್ದೀನಿ. ಬೇಕಾದರೂ ಹಾಲು ಸಕ್ಕರೆ ಚೆನ್ನಾಗಿ ಕುದಿಸಿ ಹಾಕೋಬೋದು. ನಂತರ ಇದು ಹಾಲಲ್ಲಿ ಸ್ಮೆಲ್ ಬರಬಾರ್ದು ಅಂತೇಳಿ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸನ್ನು ಹಾಕಿ ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಮತ್ತೆ ಕ್ರೀಮಿ ಸ್ಟ್ರಕ್ಚರ್ ಬರೋ ತನಕ ಗ್ರೈಂಡ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಕ್ರೀಮ್ ಸ್ಟ್ರಕ್ಚರ್ ಬರುತ್ತೆ ನೋಡಿ. ನಂತರ ಈಗ ನಾವು ಡಿಪ್ ಮಾಡಿ ಇಟ್ಕೊಂಡಿರೋಂಥ ರಸ್ಕ್ ಮೇಲೆ ಇದನ್ನು ಹಾಕಿ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋಂಗೆ ಸ್ಪೂನಲ್ಲಿ ಹರಡಿ. ನಾನು ಹೇಳ್ದಂಗೆ ಇದನ್ನು ನೀವು ಮನೇಲೇ ಇಡುವಂಥ ಕಾಫಿ ಪೌಡರಲ್ಲಿ ಮಾಡೋದನ್ನ ತೋರಿಸಿದ್ದೀನಿ. ನೀವು ಬೇಕಾದ್ರೂ ಹೊರಗಡೆ ರೋಸ್ ಎಸೆನ್ಸ್ ನಿಮ್ಗೆ ಯಾವ ಎಸೆನ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಆ ಎಸೆನ್ಸನ್ನು ತಂದು ಮಾಡ್ಕೋಬೋದು. ಹೊರಗಡೆ ಎಲ್ಲೂ ಏನು ತರೋದಕ್ಕೂ ಹೋಗೋಂಗಿಲ್ಲ ನೋಡಿ, ಮನೇಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿ ಟ್ರೆಂಡಿಂಗಲ್ಲಿರುವಂಥ ತಿರಮಿಸನ್ನ ಮನೇಲೇ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡಿ ನಂತರ ಇನ್ನೊಂದು ಕಾಫಿ ಪೌಡರನ್ನು ಅದೇ ಬೌಲ್ಗೆ ಹಾಕಿ, ನಂತರ ಅದೇ ಥರ ಸಕ್ಕರೆ ಹಾಕಿ ನೀರನ್ನು ಹಾಕಿ ಮತ್ತು ಮೇಲ್ಗಡೆ ಇನ್ನೊಂದು ಪೋಟು ರಸ್ಕನ್ನು ಹಾಕಿ ಮತ್ತು ಅದೇ ಥರ ಕ್ರೀಮನ್ನು ಮತ್ತೆ ಮೇಲೆ ಹಾಕಿದ್ರೆ ನಿಮಗೆ ತಿರಮಿಸು ರೆಡಿ ಆಗುತ್ತೆ. ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಎಷ್ಟು ಈಸಿ ಅಲ್ವಾ? ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಂತರ ಮತ್ತೆ ರಸ್ಕನ್ನ ಡಿಪ್ ಮಾಡಿ ರಸ್ಕ್ ಮೇಲೆ ರಸ್ಕ್ಗಳನ್ನ ಇಟ್ಕೊಂಡು ಹೋಗಿ. ನೋಡಿ, ಯಾವುದೇ ಗ್ಯಾಸ್ ಹಚ್ಚಂಗಿಲ್ಲ, ಏನಿಲ್ಲ. ಒಂದು ಮಿಕ್ಸಿ ಜಾರ್ ಇದ್ದರೆ ಸಾಕು. ಮತ್ತು ಕಾಫಿ ಪೌಡರು, ರಸ್ಕು ಮನೇಲಿದ್ದರೆ ಈ ಥರ ನೀವು ಮನೇಲಿ ಮಾಡ್ಕೋಬೋದು. ಆಲ್ಮೋಸ್ಟ್ ಆಲು ಪನ್ನೀರ್ ಮನೇಲಿರುತ್ತೆ. ನೀವು ಮಿಲ್ಕ್ ಮೇಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಲನ್ನು ಚೆನ್ನಾಗಿ ಕುದಿಸಿ ಸಕ್ಕರೆ ಹಾಕಿ ಕುದಿಸಿ ಮಿಲ್ಕ್ ಮೇಡ್ ಮನೇಲೇ ಮಾಡ್ಕೋಬೋದು. ಈಗ ಅದೇ ಥರ ಎಲ್ಲ ರಸ್ಕ್ಗಳನ್ನ ಡಿಪ್ ಮಾಡಿ ಒಂದು ರಸ್ಕ್ ಮೇಲೆ ಒಂದು ರಸ್ಕನ್ನು ಪ್ಲೇಸ್ ಮಾಡಿ. ಈಗ ಆಲ್ಮೋಸ್ಟ್ ಆಲ್ ನಿಮ್ಮ ಮುಕ್ಕಾಲು ಭಾಗ ತಿರುಮಿಸು ರೆಡಿಯಾಗಿದೆ. ನಂತರ ಮಿಕ್ಕಿರುವಂಥ ಕ್ರೀಮನ್ನು ಮೇಲೆ ಹಾಕಿ, ಮಿಕ್ಕಿರುವಂಥ ಕ್ರೀಮ್ನೆಲ್ಲ ಮೇಲೆ ಪ್ಲೇಸ್ಮೆಂಟ್ ಮಾಡಿದ್ರೆ ತಿರಮಿಸು ಆಲ್ಮೋಸ್ಟ್ ಆಲ್ ಎಲ್ಲ ಆದಂಗೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆನೂ ತಿರಮಿಸು ಅನ್ನೋದನ್ನು ಕೇಳಿದ್ರೆ ಮನೆಯಲ್ಲೇ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ಕೋಕೋ ಪೌಡರನ್ನು ಮೇಲೇ ಗಾರ್ನಿಷ್ ಮಾಡಿಬಿಟ್ರೆ ನಿಮಗೆ ತಿರಮಿಸು ರೆಡಿ ಆಯಿತು. ಇದನ್ನು 3 to 4 hours ಫ್ರಿಜ್ಜಲ್ಲಿ ಇಟ್ಬಿಡಿ.
ನಂತರ ಫ್ರಿಜ್ಜಿಂದ ಇಟ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಈಗ ಫ್ರಿಜ್ಜಿಂದ 1 2 3 ಅವರ್ಸ್ ಆದಮೇಲೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ. ತಿರಮಿಸು ರೆಡಿ ಟು ಈಟ್. ಎಲ್ಲರಿಗೂ ಕೊಟ್ಟು ಎಂಜಾಯ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮನೆ ಅಂತೂ ಸೂಪರಾಗಿತ್ತು, ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ವಿ ಇದನ್ನು. ನೀವು ಹೇಗಿತ್ತು ಅಂತ ತಿಳಿಸಿ. ಯಾರಿಗೆಲ್ಲ ಈ ತಿರಮಿಸು ಟ್ರೆಂಡಿಂಗ್ ತಿರಮಿಸು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.